ನಮಸ್ಕಾರ. ಈ ಅಹಿಂದ ಸಂಘಟನೆಯಿಂದ ಲಾಭ ಪಡ್ಕೊಂಡಿರುವಂತಹ ಸಮಾಜಗಳು ಮತ್ತೆ ಅಹಿಂದ ಸಂಘಟನೆಯಿಂದ ರಾಜಕೀಯವಾಗಿ ಲುಕ್ಷಣ ಪಡ್ಕೊಂಡಂತ ಸಮಾಜಗಳ ಬಗ್ಗೆ ಅಂಕಿಅಂಶ ಹೇಳ್ತೀನಿ ನೋಡಿ. ಈಗ ರೆಡ್ಡಿ ಸಮಾಜ ಇದೆ ಉತ್ತರ ಕರ್ನಾಟಕದಲ್ಲಿ. ಎಚ್.ಕೆ. ಪಾಟೀಲ್ ಆಗಿರ್ಬೋದು, ರಾಯರೆಡ್ಡಿ ಆಗಿರ್ಬೋದು, ಕೋಳಿವಾಡರ್, ಇವರೆಲ್ಲ ಕುರುಬರ ಓಟುಗಳನ್ನ ಮತ್ತು ಉಪ್ಪಾರ ಓಟುಗಳನ್ನ, ಕಬ್ಬಲಿಗೆ ಓಟುಗಳನ್ನ ವಿಶೇಷವಾಗಿ ಮುಸಲ್ಮಾನರ ಓಟಿಂದನೇ ಗೆಲ್ತಾರೆ. ಇಲ್ಲಿ ನಮಗೆ ದೊಡ್ಡ ಲಕ್ಷಣ ಆಯ್ತು. ಮತ್ತೆ ಕೂಡೋ ಕ್ಲಿಯರ್ ಬರ್ತಾರೆ. ಎಂ.ಬಿ. ಪಾಟೀಲ್ ಗೊತ್ತಿರ್ಬೋದು, ಅವರು 1% ಸಮಾಜ, ರೆಡ್ಡಿ ಸಮಾಜ ಕೂಡ 1.5%. ಇವರು ಕೂಡ ಅಹಿಂದದಿಂದ ಲಾಭ ಪಡಿತಾರೆ. ಬನ್ನಿಜ್ಗೆ ಸಮಾಜ ಬರ್ತದೆ, ಇವರು ಬಹಳ 1.5% ಸಮಾಜದಲ್ಲಿ ಇವರು ಕೂಡ ಇದು ಒಂದು ಅಹಿಂದ ಸಂಘಟನೆಯಿಂದ ಲಾಭ ಪಡ್ಕೊಂಡಾರ. ಸಾಧ ಲಿಂಗಾಯತರು ಕೂಡ ಇವರು 1.5-2% ಇರುವ ಸಮಯ ಇವರು ಕೂಡ ಅಹಿಂದದಿಂದನೇ ರಾಜಕೀಯವಾಗಿ ಶಕ್ತಿಯನ್ನ ಬಲಿಷ್ಠಗೊಳಿಸ್ಕೊಂಡಾರೆ. ಅದರಲ್ಲಿ ನಿಮಗೆ ಆದಿ ಬನಿಜ್ಗೆ ಬರ್ತದೆ. ಆದಿ ಬನಿಜ್ಗರು ಕೂಡ ಅಷ್ಟೇ, ಶರಣ್ ಪ್ರಕಾಶ್ ಪಾಟೀಲ್, ಇವರು ಕೂಡ 1%ಗಿಂತ ಕಮ್ಮಿ ಇರೋ ಜನಾಂಗ. ಇವರು ಕೂಡ ರಾಜಕೀಯವಾಗಿ ಅಹಿಂದ ಸಂಘಟನೆಯಿಂದ ಲಾಭ ಪಡ್ಕೊಂಡಂತ ಒಂದು ಸಮುದಾಯ. ರಜಪೂತ್ ಅಂದ್ರೆ ಧರ್ಮ್ ಸಿಂಗ್ ಅವ್ರ ಮಗ ಅಜಯ್ ಸಿಂಗ್ ಇದಾರಲ್ಲ, ಅವರು ಕೂಡ 0.5%ಗಿಂತ ಕಮ್ಮಿ ಇದ್ದಾರೆ. ಬಟ್ ಅಹಿಂದ ಸಂಘಟನೆಯಿಂದ ರಾಜಕೀಯ ಲಾಭ ಪಡ್ಕೊಂಡಂತಾರು. ಅಲ್ಲಿ ಮತ್ತೊಂದು ಬರುತ್ತೆ ಜೈನ್ ಸಮಾಜ ಕೂಡ ಬಹಳ ಸಣ್ಣ ಕಮ್ಯುನಿಟಿ. ಇವರು ಕೂಡ ರಾಜಕೀಯವಾಗಿ ಅಹಿಂದದಿಂದನೇ ರಾಜಕೀಯ ಬಲಿಷ್ಠ ಆದಂತಾರು. ಬ್ರಾಹ್ಮಣ ಸಮಾಜ ರಾಜ್ಯದಲ್ಲಿ 8-10 ಸಮಾಜ ಗೆಲ್ತಾರೆ. ಇದು ಅಹಿಂದದಿಂದನೇ ಇವ್ರಿಗೆ ಲಾಭ ಆಗಿರುವಂತದ್ದು. ಹಾಗಾಗಿ ಇಲ್ಲಿ ಮತ್ತೊಂದು, ಈ ಅಹಿಂದದಿಂದ ಎಸ್ ಸಿ ಸಮಾಜದಲ್ಲಿ ಕೂಡ ಅಹಿಂದ ಸಪೋರ್ಟ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಸೋಲ್ತಾರೆ. ಮತ್ತೆ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಕೂಡ ಅಹಿಂದ ಬೆಂಬಲ ಇಲ್ಲ ಅಂದ್ರೆ ಅವರು ಕೂಡ ಅಲ್ಲಿ ಕಾಂಗ್ರೆಸ್ ನಲ್ಲಿ ಗೆಲ್ಲಕ್ಕಾಗಿಲ್ಲ. ಪರಿಶಿಷ್ಟ ಪಂಗಡ 16 ಜನ ಗೆದ್ದಾರೆ, ಕಾರಣ ಅಹಿಂದದಿಂದ ಸಪೋರ್ಟ್ ಆಗಿದೆ. ಎಸ್.ಸಿ. ಕೂಡ 26 ಜನ ಗೆಲ್ಲಿಕ್ಕೆ ಕಾರಣನೇ ಅಹಿಂದ ವರ್ಗದ ಒಂದು ವೋಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ರಾಜಕೀಯವಾಗಿ ನೋಡಿ, ಇನ್ನೊಂದು ನೀವು ಪರಿಶಿಷ್ಟ ಪಂಗಡಕ್ಕೆ ಯಾಕೆ ಅನ್ಯಾಯ ಅಂತ ಹೇಳಿದ್ರೆ, ಕುರುಬರನ್ನ ಮತ್ತೆ ಕಬ್ಬಲಿಗರನ್ನ ಬಹಳ ಹೀಯಾಳಿಸಿದಂತ ರಾಮುಲೂರ್ ಆಗಿರ್ಬೋದು, ರಾಜುಗೌಡ ಆಗಿರ್ಬೋದು, ಶಿವನಗೌಡ ಆಗಿರ್ಬೇಕು, ಇವರೆಲ್ಲ ಅಹಿಂದವನ್ನ ವಿರೋಧ ಮಾಡೋದಕ್ಕೆ ರಾಮುಲೂರ್ಗೆ ಇವತ್ತು ಸೋಲಾಗಿದೆ. ಇದು ಅತ್ಯಂತ ಪ್ರಮುಖವಾದ ವಿಷಯ. ಇಲ್ಲಿ ನೋಡಿ, ಕುರುಬರು ಈ ರಾಜ್ಯದಲ್ಲಿ 45-50 ಲಕ್ಷ ಇದ್ದಾರೆ. ಇವತ್ತು ಕೇವಲ 12 ಜನ ಗೆದ್ದಾರೆ. ಅಹಿಂದದಿಂದ ಕುರುಬರಿಗೆ ದೊಡ್ಡ ಅನ್ಯಾಯ ಆಗಿದೆ. ಮತ್ತೊಂದು ಉಪ್ಪಾರ ಸಮಾಜ, ಕನಿಷ್ಠ 3-4 ಗೆಲ್ಲಬೇಕಾದಂತ ಉಪ್ಪಾರ ಸಮಾಜ ಕೂಡ ಇವತ್ತು ಒಂದೇ ಒಂದು ಅಭ್ಯರ್ಥಿಯನ್ನ ಗೆದ್ದಾರೆ. ಇವರಿಗೆ ಕೂಡ ರಾಜಕೀಯವಾಗಿ ಲುಕ್ಷಣಾಗಿದೆ. ಕಬ್ಬಲಿಗರು ವಿಶೇಷವಾಗಿ 2-3 ಗೆಲ್ತಿದ್ರು. ಇವತ್ತು ಕಬ್ಬಲಿಗರು ಒಬ್ಬ ಎಂ.ಎಲ್. ಇಲ್ಲ. ಅಹಿಂದ ಸಂಘಟನೆಯಿಂದ ಮುಸಲ್ಮಾನರು, ಕಬ್ಬಲಿಗರು, ಕುರುಬರು ಎಲ್ಲಾರು ಸೇರಿ ಸಿದ್ದರಾಮಯ್ಯ ಯಾರ್ಯಾರಿಗೆ ಹೇಳಿದ್ನಲ್ಲ ಅವ್ರಿಗೆಲ್ಲರಿಗೂ ಓಟ್ ಆಗಿದ್ದಕ್ಕೆ ಇವತ್ತು ಅಹಿಂದದವರಿಗೆ ದೊಡ್ಡ ಲುಕ್ಷಣ ಆಗಿದೆ. ಮತ್ತು ಈಡಿಗ ಸಮಾಜ 6-7 ಗೆಲ್ಬೇಕಾಯ್ತು. ಬಂಗಾರಪ್ಪನವರು ಬಲಿಷ್ಠವಾಗಿ ಆ ಸಮಾಜವನ್ನು ಗಟ್ಟಿಗೊಳಿಸಿದ್ರು. ಅವರು ಕೂಡ ಅಹಿಂದ ವಿಚಾರದಲ್ಲಿ ಎಲ್ಲೇ ಒಂದ್ ಕಡೆ ಅವ್ರಿಗೆ ರಾಜಕೀಯದಿಂದ ದೊಡ್ಡ ಲುಕ್ಷಣ. ಮುಸಲ್ಮಾನರು 75 ಲಕ್ಷ ಇದ್ದಾರೆ, ಇವಾಗ 15. ಯಾಕಂದ್ರೆ ಇವರು ಕೂಡ ಅಷ್ಟೇ ರಾಜಕೀಯದಿಂದ ಇವ್ರಿಗೂ ಕೂಡ ದೊಡ್ಡ ಅನ್ಯಾಯ ಐತಿ. ಅಹಿಂದ ಸಂಘಟನೆ ಕಟ್ಟಿ ಸಿದ್ದರಾಮಯ್ಯವರು ಅದು ಹಿಂದೂ ವರ್ಗದಲ್ಲಿ ಲಾಭ ಮಾಡ್ಲಿಲ್ಲ. ಅಹಿಂದ ಅನ್ನೋದು ಈ 1% ಜನಾಂಗಕ್ಕೆ ಲಾಭ ಆಗಿದೆ. ಮತ್ತೊಂದು ಕಡೆ ಪಂಚಮಸಾಲಿ ಲಿಂಗಾಯತರು ಕೂಡ ಈ ಒಂದು ಸನ್ನಿವೇಶದ ಅನ್ಯಾಯ ಇದೆ. ಯಾಕಂದ್ರೆ ಲಿಂಗಾಯತಲ್ಲಿ ಪ್ರಬಲ ಸಮಾಜ ಅಂತ ಹೇಳಿದ್ರೆ ಪಂಚಮಸಾಲಿ, ಅಲ್ಲಿ ಪಂಚಮಸಾಲಿಯರಿಗೆ ಕೂಡ ಅನ್ಯಾಗಿದೆ. ಗಾಣಿಗೆ ಸಮಾಜ, ಗಾಣಿಗರಿಗೆ ಕೂಡ ದೊಡ್ಡ ಅನ್ಯಾಯ ಆಗಿದೆ. ಹಿಂಗಾಗಿ ಅಹಿಂದ ಸಂಘಟನೆಯಿಂದ ಲಾಭ ಲುಕ್ಷಣ ಅಂತ ವಿಚಾರ ಬಂದಾಗ ಲಾಭಕ್ಕಿಂತ ಹೆಚ್ಚು ಲುಕ್ಷಣ ಇದೆ. ಹಿಂಗಾಗಿ ಸಿದ್ದರಾಮಯ್ಯರು ಇವತ್ತು ಕಾಂಗ್ರೆಸ್ ಅಲ್ಲಿ ಬಹಳ ಜನ ಇಲ್ಲ ಸಿದ್ದರಾಮಯ್ಯ ನಾಯಕತ್ವ ಗಟ್ಟಿ ಐತೆ ಅಂದ್ರೆ, ಸಿದ್ದರಾಮಯ್ಯ ನಾಯಕತ್ವ ಗಟ್ಟಿ ಇರ್ಲಿಕ್ಕೆ ಕಾರಣ ಕುರುಬರು, ಉಪ್ಪಾರು, ಕಬ್ಬಲಿಗರು, ಈಡಿಗರು, ಆಮೇಲೆ ಗಾಣಿಗೆರು, ಇವರೆಲ್ಲರೂ ಕೂಡ ಮುಸಲ್ಮಾನರು, ಇವರು ಗಟ್ಟಿಯಾಗಿ ಕಾಂಗ್ರೆಸ್ ಓಟ್ ಹಾಕಿದ್ದಕ್ಕಿದೆ. ಅದಕ್ಕೆ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ವಿಷಯದಾಗ ರಾಜಕಾರಣ ಮಾಡ್ತಾ ಇಲ್ಲ. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ, ಅವರು ಏನ್ ಬೇಕಾದ ಹೇಳಿಕೆ ಕೊಡ್ಲಿ, ಆದ್ರೆ ಅವ್ರು ರಾಜಕೀಯವಾಗಿ ಲಾಭ ಪಡೆದಿದ್ರೆ ಇದೇ 5-6 ಸಮಾಜನ. ಇವತ್ತು ಕಬ್ಬಲಿಗರ ಸಮಾಜಕ್ಕೆ ಮೀಸಲಾತಿ ಕೊಡ್ತೀನಿ ಅಂತೇಳಿ ಅಲ್ಲಿ ಕೂಡ ತಾರತಮ್ಯ ಆಗ್ತಾ ಇದೆ.
ಕುರುಬ ಸಮಾಜಕ್ಕೆ ಮೀಸಲಾತಿ ಕೊಡ್ತೇವೆ ಅಂತ ಇಲ್ಲಿ ಕೂಡ ತಾರತಮ್ಯ ಆಗ್ತಾ ಇದೆ. ಮತ್ತೊಂದು ಸಿದ್ದರಾಮಯ್ಯನ ಇವತ್ತು ಕುರ್ಚಿದ ಕೆಳಗೆ ಇಳಿಸ್ಬೇಕಂತಾರೆ, ಯಾವ ಕಾರಣಕ್ಕೆ ಇಳಿಸಕ್ಕಾಗಲ್ಲ. ಯಾಕಂದ್ರೆ ಇವತ್ತೇನೋ ಇಳಿಸಿದ್ರಿ ಯಾರೋ ಸಮಾಜ ನಾಳೆ ದಿನ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆದ್ರೆ ಇಲ್ಲಿ ಬಿಜೆಪಿಗೆ ಹೆಚ್ಚು ಲಾಭ ಆಗ್ತದೆ, ಬಿಜೆಪಿನ ಅಧಿಕಾರ ಬರುವಂತ ಸನ್ನಿವೇಶ ಹೆಚ್ಚಿದೆ. ಹಂಗಾಗಿ ಯಾರು ಕೂಡ ಸಿದ್ದರಾಮಯ್ಯನ ವಿರೋಧ ಮಾಡಕತ್ತಿಲ್ಲ. ಮತ್ತೆ ಇಲ್ಲಿ ಅಹಿಂದದಿಂದ ಲುಕ್ಷಾಣ ಆಗಿದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಬರೋ ದಿನಗಳಲ್ಲಿ ಈ ರಾಜ್ಯದಲ್ಲಿ ಮೂರನೇ ಒಂದು ಪಂಥಿ ಬೇಕು, ತೃತೀಯ ರಂಗ ಬೇಕು, ಮತ್ತೊಂದು ಪಕ್ಷ ಉದ್ಭವ ಆಗ್ಲೇಬೇಕಿಲ್ಲ. ಉದ್ಭವ ಆಗ್ಲಿಕ್ಕಂದ್ರೆ ಇದು ಒಂದ್ ಕಡೆ ಕಾಂಗ್ರೆಸ್ಗೆ, ಒಂದ್ ಕಡೆ ಬಿಜೆಪಿಗೆ ಲಾಭ ಆಗ್ತಾ ಇದೆ. ಅಹಿಂದ ವರ್ಗಕ್ಕೆ ಲುಕ್ಷಾಣ ಆಗ್ತಾ ಇರೋ ಕಾರಣನೇ ತೃತೀಯ ಬೇಕಾಗ್ತದೆ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳ್ತೀನಿ. ಸಿದ್ದರಾಮಯ್ಯರನ್ನ ನೀವು ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಟ್ಟಕ್ ಆಗಿಲ್ಲ. ಯಾಕೆ ಮುಟ್ಟಕ್ ಆಗಿಲ್ಲ ಅಂದ್ರೆ ಇವರು ಬಲಿಷ್ಠವಾಗಿ ಅವ್ರ ಜೊತೆಗೆ ಇರೋದ್ರಿಂದ. ಬರೋ ದಿನದಲ್ಲಿ ಮತ್ತೊಂದು ವಿಚಾರ, JDS ಯಾಕೋ ಅನ್ಯಾಯ ಆಯ್ತು, JDS ರಾಜಕೀಯವಾಗಿ ಯಾಕೆ ಕುಸಿತ ಅನ್ನೋದ್ರ ಬಗ್ಗೆ ಮುಂದಿನ ವಿಷಯದಲ್ಲಿ ಮಾತಾಡೋಣ. ನಾನು ಸಿದ್ದಣ್ಣ ತೇಜಿ, ನಮಸ್ಕಾರ.